ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರೇಮ ಮತ್ತು ಕಾವ್ಯ ಸೇರಿಕೊಂಡು ಸ್ನೇಹಗೆ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಯಾಕೆ ಅಂತಂದರೆ ಅವ್ರ ಅಪ್ಪನ ಮೊಬೈಲ್ನ ಅವ್ರ ಪಿ ಎಯಿಂದನೇ ಎಸ್ಕೇಪ್ ಮಾಡಿಸ್ಕೊಂಡು ಆ ಮೊಬೈಲ್ನ ಇಟ್ಕೊಂಡು ಪ್ರೇಮ ಫೋನ್ ಮಾಡಿ ಆ ಮೊಬೈಲಿಂದ ದಾಮಿನಿಗೆ ಚೆನ್ನಾಗಿ ಬಾರಿಸು ಹೇಳ್ತೀನಿ, ಈ ಥರ ಎಲ್ಲ ದಾಮಿನಿನೇ ಈ ಥರ ಎಲ್ಲ ಮಾಡಿರೋದು ಅಂತೇಳಿ ದಾಮಿನಿ ಬ್ಲ್ಯಾಕ್ ಮೇಲ್ ಮಾಡಿ ದಾಮಿನಿಗೆ ಹೊಡೆಯೋಕ್ಕೆ ಹೋಗಿ ಹೊಡೆದಂಗೆ ಮಾಡಿದ್ದಾಳೆ. ಸ್ನೇಹ ಹೋಗಿ ದಾಮಿನಿಗೆ ಹೊಡೆದಿರೋದು. ಇದನ್ನು ನೋಡಿ ಕಾವ್ಯ ಮತ್ತು ಪ್ರೇಮ ಖುಷಿ ಪಡೋದು. ಈ ಥರ ಇವರು ಐಡಿಯಾ ಮಾಡ್ಕೊಂಡವ್ರೆ 4 ಜನನೂ, ರಾಮು ಮತ್ತು ಮಹಾದೇವ, ಕಾವ್ಯ, ಪ್ರೇಮ ಇಷ್ಟು ಜನನೂ ಐಡಿಯಾ ಮಾಡಿಕೊಂಡು ಸ್ನೇಹಗೆ ಮತ್ತು ದಾಮಿನಿಗೆ ಮತ್ತು ಸ್ನೇಹನ ಅಪ್ಪಗೆ ಸರಿ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡಿಕೊಂಡು ಈ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನ್ ಕೂಡ ಸಕ್ಸಸ್ ಆಯಿತು. ಯಾವತ್ತೂ ಅತ್ತೆ ಬಗ್ಗೆ ಕೆಟ್ಟದಾಗಿ ಮಾತಾಡದೇ ಇದ್ದಂಥ ಸ್ನೇಹ ಹೋಗ್ಬಿಟ್ಟು ನಮ್ಮ ಅಪ್ಪ ಮುಖ್ಯ ಆಯಿತು ಅಲ್ಲಿ. ಅಪ್ಪನಿಗೆ ರಾಮನ್ನ ಲವ್ ಮಾಡುವಂತ ಕಳಿಸ್ತವಳೆ ನೀನು, ಮತ್ತು ಮಹಾದೇವನ ಅಪ್ಪನ 21 ವರ್ಷ ಕೂಡಾಕಿದೆಯಲ್ಲ ಮನುಷ್ಯನ ನೀನು ನಿಜವಾಗ್ಲೂ ಹೆಂಗ್ಸ, ನೀನು ಅಂಥವಳು ಇಂಥವಳು ಅಂತೆಲ್ಲ ಬೈದು ಅವಳಿಗೆ ಹೊಡೆಯೋಕ್ಕೋಗಿ ಅವಳಿಗೆ ಕತ್ತಿ ತಗೊಂಡು ನಿನ್ನನ್ನು ಸಾಯಿಸ್ಬಿಡ್ತೀನಿ ಹಾಗೆ ಹೇಗೆ ಅಂತೆಲ್ಲ ಜೋರು ಮಾಡೋಕ್ಕೆ ಹೋಗಿದ್ದಾಳೆ. ಇದು ದಾಮಿನಿಗೆ ಏನೂ ಅರ್ಥ ಆಗ್ದಲೇ ಇವಳು ಯಾಕೆ ಹಿಂಗೆ ಆಡ್ತಾವಳೆ ಅಂತ ಸ್ವಲ್ಪ ಹೊತ್ತು ಸುಮ್ಮನಿರು ಸ್ನೇಹ, ಸುಮ್ಮನಿರು, ಹಿಂಗೆಲ್ಲ ಆಡಬೇಡ ಅಂತ ಹೇಳ್ತಾನೆ ಇರ್ತಾಳೆ. ಅದೇನೇ ಹೇಳಿದ್ರೂ ಅವಳು ಕೇಳೋದೇ ಇಲ್ಲ. ನಮ್ಮ ಅಪ್ಪನ ಫೋನು ಬೇರೆಯವ್ರ ಹತ್ರ ಇದೆ ಅಂದಮೇಲೆ ಅವರು ನಮ್ಮ ಅಪ್ಪನ ಏನೋ ಮಾಡಿದ್ದಾರೆ, ನಿನ್ನಿಂದ ನಮ್ಮ ಅಪ್ಪ ಹಿಂಗಾಗೋಕ್ಕೆ ಕಾರಣ ಅಂತೇಳ್ಬಿಟ್ಟು ಸಿಕ್ಕಾಬಟ್ಟೆ ಜೋರು ಮಾಡಿ ಹೊಡಿತಾಳೆ, ಅವರಿಗೆ ಎಲ್ಲ ಮಾಡ್ತಾಳೆ. ಆಮೇಲೆ ದಾಮಿನಿಗೆ ಹೊಡೆಯೋಕ್ಕೆ ಬರ್ತಾರಲ್ಲ ಅಂತ ರೌಡಿಗಳು ಸ್ನೇಹ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಆದರೆ ದಾಮಿನಿ ಬೇಡ ನಾನೇ ಇದನ್ನು ಬಗೆಹರಿಸ್ತೀನಿ, ನೀವು ದೂರನೇ ಇರಿ ಅಂತ ಹೇಳ್ತಾಳೆ. ಈ ಕಡೆ ಪ್ರೇಮ ಮತ್ತು ಕಾವ್ಯ, ರಾಮು ಮತ್ತು ಮಹಾದೇವ ತುಂಬ ಖುಷಿ ಆಗ್ತಾರೆ. ಹೇಗೋ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯ್ತಲ್ಲ ಅಂತೇಳ್ಬಿಟ್ಟು ತುಂಬಾ ದೊಡ್ಡ ಪ್ಲ್ಯಾನ್ ಮಾಡಿರ್ತಾರೆ ಇವರು. ದಾಮಿನಿಗಂತೂ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಆಗಿತ್ತು. ಆದರೆ ದಾಮಿನಿ ಯಾವ ಕಾರಣಕ್ಕೂ ಅವಳು ಸಿಕ್ಕಾಕೊಳ್ಳೋ ಅಂಥವಳು ಅಲ್ಲ. ಅವಳು ಯಾಕೆ ಅಂದರೆ ಹುಟ್ಟು ಕ್ರಿಮಿನಲ್ಲು. ಅವಳ ಜೊತೆ ಸೇರಿಕೊಂಡಿರೋಂಥ ಅವ್ರ ಅಣ್ಣ ಮತ್ತು ಸ್ನೇಹ ಸೊಸೆ, ಅವಳು ಕೂಡ ಹುಟ್ಟು ಕ್ರಿಮಿನಲ್ಲು. ಇವರೆಲ್ಲ ಸೇರಿಕೊಂಡು ಅವರು ಕಲ್ಯಾಣಿ ಮನೇನ ಹಾಳು ಮಾಡಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದೆಲ್ಲ ಇವಾಗ ವರ್ಕೌಟ್ ಆಗ್ತಾಯಿಲ್ಲ. ಏಕೆಂದರೆ ಇವಾಗೆಲ್ಲ ಒಗ್ಗಟ್ಟಾಗಿದ್ದಾರೆ, ಎಲ್ಲ ಮನೆಗೆ ವಾಪಸ್ ಬಂದುಬಿಟ್ಟಿದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ ದಾಮಿನಿಗೆ ಆಗ್ತಾಯಿಲ್ಲ. ಇವಾಗ ದಾಮಿನಿ ಪ್ಲ್ಯಾನ್ ಎಲ್ಲ ಅರ್ಧಬರ್ಧ ಕಲ್ಯಾಣಿಗೂ ಗೊತ್ತಾಗಿದೆ, ಮತ್ತು ಪ್ರತಿಯೊಬ್ಬರಿಗೂ, ಮತ್ತು ಮಹೇಶ್ವರಿ ಪ್ಲ್ಯಾನು ಕೂಡ ಗೊತ್ತಾಗಿದೆ. ಮಹೇಶ್ವರಿನೇ ನಮ್ಮನೆಗೆ 2 ಬಗಿತಾ ಇರೋದು ಅಂತಲೂ ಗೊತ್ತಾಗಿದೆ. ಇದೆಲ್ಲ ಗೊತ್ತಾದ ಮೇಲೆ ಕಲ್ಯಾಣಿಗಂತೂ ತುಂಬ ಸಿಟ್ಟು ಬಂದುಬಿಟ್ಟಿದೆ ಕಲ್ಯಾಣಿಗಂತೂ. ಮತ್ತು ಕಲ್ಯಾಣಿ ಮೈದಾಗೂ ಕೂಡ, ಅಂದರೆ ಪರಮೇಶ್ವರಿ ಗಂಡಿಗೂ ಕೂಡ ಹೆಂಡ್ತಿನೂ ಇಂಥವಳು ಅಂತ ಗೊತ್ತಾಗಿದೆ, ದಾಮಿನಿನೂ ಇಂಥವಳು ಅಂತ ಗೊತ್ತಾಗಿದೆ. ಆದರೆ ಇವಾಗ ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ. ಮತ್ತು ಈ ಕಡೆ ಸ್ನೇಹ ಅವ್ರ ಅಪ್ಪನ ಫೋನ್ ತಗೊಂಡು ಅವ್ರ ಅಪ್ಪನ ಹತ್ರ ಹೋಗ್ತಾಳೆ. ಅವ್ರ ಅಪ್ಪ ಆರಾಮಾಗೇ ಇರ್ತಾನೆ. ಡ್ಯಾಡಿ ಏನಾಗಿಲ್ವಾ ನಿಮಗೆ ಅಂತ ಕೇಳ್ತಾಳೆ. ಇಲ್ಲಮ್ಮ ನನಗೇನೂ ಆಗಿಲ್ಲ, ಯಾಕೆ ಅಂತ ಕೇಳ್ತಾನೆ. ಮತ್ತು ಈ ಫೋನು ಅದೇ ಎಲ್ಲೋ ಕಳುವಾಗಿತ್ತು, ಆ ಫೋನನ್ನು ಹುಡುಕೋಕ್ಕೆ ಬಿಟ್ಟಿದ್ದೀನಿ ಜನನ ಅಂತ ಹೇಳ್ತಾನೆ. ಹೌದಾ, ಮತ್ತು ಫೋನ್ ಬಂದಿತ್ತಲ್ಲ, ಈ ಫೋನಿಂದ ನಿಮ್ಮ ಅಪ್ಪನ ಉಳಿಸಲ್ಲ ಹಾಗೆ ಹೇಗೆ ಅಂತೇಳಿ ಅಂತ. ಯಾರಮ್ಮ ಅಂತ, ಯಾರೂ ಗೊತ್ತಿಲ್ಲ, ಈ ಥರ ಫೋನ್ ಮಾಡಿ ಇದು ಮಾಡಿದ್ರು ಅಂತೇಳಿ. ಆಮೇಲೆ ಈ ಫೋನ್ ಎಲ್ಲಿ ಸಿಕ್ತು ಅಂದರೆ ಹಿಂಗೆ ಪ್ರೇಮ ಕೊಟ್ಟಳು ಫೋನು ಅಂತ. ಓಹೋ, ಅವ್ರದ್ದೇ ಇದು ಕಿತಾಪತಿ ಅಂತ ಇವಾಗ ಗೊತ್ತಾಗಿದೆ. ಆದರೆ ಸ್ನೇಹ ಇನ್ನೂ ಎದುರು ಬಿಟ್ಟಿದ್ದಾಳೆ, ಬಾಲ ಬಿಚ್ಚೋಕ್ಕಾಗಲ್ಲ. ದಾಮಿನಿ ಕೂಡ ಇನ್ನೂ ಅಣ್ಣನ ಹತ್ರ ಬಂದಿಲ್ಲ. ಅವಳು ಇನ್ಯಾವ ಕ್ರಿಮಿನಲ್ ಐಡಿಯಾ ಉಪಯೋಗಿಸ್ತಾಳೋ ಗೊತ್ತಿಲ್ಲ. ಇವರು ಆ್ಯಕ್ಚುಲಿ ನರ್ಸಿಂಗ್ ಹೋಮ್ ಇರೋ ಅಂಥವ್ರು ಎಷ್ಟು ಜಾಣರಿರ್ತಾರೆ.
ನರ್ಸಿಂಗ್ ಹೋಮ್ ಇರೋವಂಥವ್ರು ಒಂಚೂರು ಫೇಕ್ ನ್ಯೂಸು ಯಾರಿಗಾರ ಗೊತ್ತಾದರೆ ನರ್ಸಿಂಗ್ ಹೋಮ್ ನೇಮ್ ಫೇಮ್ ಹಾಳಾಗುತ್ತೆ ಅಂತ ತುಂಬಾ ಯೋಚನೆ ಮಾಡ್ತಾರೆ. ಆದರೆ ಇವರು ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.